ಮಹಾಸಂಘದಲ್ಲಿ ರಾಜ್ಯ ಮಟ್ಟದ ಅಯ್ಯಪ್ಪ ಮಹಾಸಂಗಮ ಕಾರ್ಯಕ್ರಮ. ಸಾವಿರಾರು ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಂದ ಪೂಜೆ. ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮದ ಶ್ರೀ ಸಂಗಮೇಶ್ವರ ದೇವಸ್ಥಾನದ ಆವರಣದಲ್ಲಿ ರವಿವಾರದಂದು ಅಯ್ಯಪ್ಪ ಮಹಾಸಂಗಮ ಅಧಿಕ ಜ್ಯೇಷ್ಠ ಪುರುಷೋತ್ತಮ ಮಾಸದ ನಿಮಿತ್ತ ತ್ರಿವೇಣಿ ಸಂಗಮದಲ್ಲಿ ಆರತಿ, ಕೃಷ್ಣ, ಮಲಪ್ರಭಾ, ಘಟಪ್ರಭಾ ನದಿಗೆ 108 ಗುರುಸ್ವಾಮಿ ದಂಪತಿಗಳಿಂದ ಲಕ್ಷ ಅರ್ಚನೆ, 108 ಪೂರ್ಣಕುಂಭ ಮೆರವಣಿಗೆ, ಮಹಾಪ್ರಸಾದ ಹಾಗೂ ಅಯ್ಯಪ್ಪ ಕಾರ್ಯಕ್ರಮದಲ್ಲಿ ನಿಮಿತ್ತ ಗಣಹೋಮ, ಅಯ್ಯಪ್ಪ ಗುರುಸ್ವಾಮಿ ದಂಪತಿಗಳಿಂದ ಲಕ್ಷಾರ್ಚನೆ, ಪೂರ್ಣಕುಂಭ ಮೆರವಣಿಗೆ, ಸಾಸ್ ಧ್ವಜಾರೋಹಣ ಹಾಗೂ ಭಕ್ತಿಭಾವದಿಂದ ಅಯ್ಯಪ್ಪ ಸ್ವಾಮಿ ಪೂಜೆಯೂ ಆಚರಣೆಯಾಗಿದ್ದು, ಕಠಿಣ ವ್ರತ, ಮಾಲೆ ಧರಿಸುವುದು ಮತ್ತು ಶಬರಿಮಲೆ ಯಾತ್ರೆಯನ್ನು ಒಳಗೊಂಡಿರುತ್ತದೆ. ಇದು ದೈಹಿಕ ಮತ್ತು ಮಾನಸಿಕ ಶಿಸ್ತು, ಆಧ್ಯಾತ್ಮಿಕ ಬೆಳವಣಿಗೆ ಹಾಗೂ ಭಗವಂತನ ಅನುಗ್ರಹಕ್ಕೆ ಪ್ರಮುಖವಾದ ಮಾರ್ಗವಾಗಿದೆ. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು, ಅನ್ನದಾನ ಸಮಿತಿ, ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜದ ಭಾರತ, ಟಿವಿ ಶೇಖರಜಿ, ಎನ್ ಜಯರಾಮ್ಜಿ ರಾಜ್ಯಾಧ್ಯಕ್ಷರು, ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಕರ್ನಾಟಕ, ರಾಜು ದೇಶಪಾಂಡೇಜಿ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರು, ಅಖಿಲ ಭಾರತ ದೀಕ್ಷಾ ಪ್ರಚಾರ ಸಮಿತಿ ಹೈದರಾಬಾದ್, ಎಸ್ಎನ್ ದಕ್ಷಿಣ ಮಧ್ಯದ ಕ್ರಾಂತಿಯ ಕಾರ್ಯದರ್ಶಿಗಳು, ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ತೆಲಂಗಾಣ ಕರ್ನಾಟಕ, ಪಿ ದೇವರಾಜು ರಾಜ್ಯ ಉಪಾಧ್ಯಕ್ಷರು, ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಕರ್ನಾಟಕ, ಅನ್ನದಾತ ಸಮಿತಿ, ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಕರ್ನಾಟಕ, ಎಚ್ಆರ್ ಸಂಪತಕುಮಾರ್ಜಿ ರಾಜ್ಯ ಉಪಾಧ್ಯಕ್ಷರು, ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಕರ್ನಾಟಕ, ಅಖಂಡೇಶ ಪತ್ತಾರ್, ಸಂಗಮೇಶ ಚೌಧರಿ, ಬಸಯ್ಯ ಕೋಟೂರ್. ಕಾರ್ಯಕ್ರಮದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಸಂಗಮೇಶ ಅಮರಗೋಳ. ಪೂರ್ಣನೆ ಊರಲ್ಲಿ ಸುಟ್ಟು ಹೋಗ್ಬಿಡ್ತಿದ್ವಿ. ನೀ ದೊಡ್ಡವಲ್ಲ ನಾ ದೊಡ್ಡವ ಅಂತ ತಿಳ್ಕೊಂಡು ಯಾವುದಂತೂ ಎಣ್ಣೆ ಅಂತ ದೀಪನಾದು ಆಡದಂತು. ದೀಪಕ್ಕೆ ಅಹಂಕಾರ ಬಂದಿದ್ದು ಬತ್ತಿಗೆ ಗೊತ್ತಾತು. ಬತ್ತಿನಾದು ಆಡ್ದು ಅಂತು ನೀ ದೊಡ್ಡವಲ್ಲ ನಾ ದೊಡ್ಡದು ಅಂತ ತಿಳ್ಕೊಂಡು ಎಣ್ಣೆ ಅಂತು. ಈ ಎಣ್ಣೆ ಬತ್ತಿ ದೀಪ ದೊಡ್ಡವರು ಅಂತ ಬಡದಾಡೋ ಹೊತ್ತಿನಾಗ ಈ ಪಣತಿ ಸುಮ್ಮ ಕೂತಿತ್ತ. ಪಡಿತೈತೆ ಅನ್ನೋದು ಮರಿಬೇಡ್ರಿ. ಇನ್ನು ಪಣತಿ ಸುಮ್ಮ ಕೂತಿತ್ತ. ಅವಾಗ ನೀವು 3 ಮಂದಿ ಅಂದು ಅಂತ ನಾ ದೊಡ್ಡವರು ಅಂತ ಬಡದಾಡೋ ಹೊತ್ತಿನಾಗ ಪಣತಿ ನೀ ಸುಮ್ಮ ಕೂತಿಲ್ಲ ಅಂದ ಒಳಗೆ ಆ ಪಣತೆ ತತ್ತ ನೀವು 3 ಮಂದಿ ಜಗಳ ನೋಡಿ ನನಗೆ ನೀತಿ ಬಂದದ ಅಂತ ತಿಳ್ಕೊಂಡು ಡಾಕ್ಟರ್ ಎಣ್ಣೆನೂ ಇಲ್ಲ, ಬಜ್ಜಿನೂ ಇಲ್ಲ, ತಿಳ್ಕೊಂಡು ಹಂಗ ಈ ಪಣತಿ ಅನ್ನುವಂತಹ ಅಯ್ಯಪ್ಪ ಸ್ವಾಮಿ ಅದಾನಂತ ತಿಳ್ಕೊಂಡು ಇನ್ನದ ದೀಪದ. ಆದ್ರೆ ಈ ಪಣತಿ ಅನ್ನುವಂಥದ್ದ ಇರಲಿಲ್ಲ ಅಂತಂದ್ರೆ ದೀಪನೂ ಇಲ್ಲ, ಎಣ್ಣೆನೂ ಇಲ್ಲ, ಬಜ್ಜಿನೂ ಇಲ್ಲ. ಅದಕ್ಕೆ ನಾವು ಮೊದಲು ಎಲ್ಲರೂ ತಿಳ್ಕೋಬೇಕು, ಅಯ್ಯಪ್ಪ ಅನ್ನುವಂತಹ ನಾಮ ಒಂದರಿಂದಲೇ ಎಲ್ಲವೂ ಕೂಡ ನಡಿಲಿಕ್ಕತ್ತದ ಅನ್ನುವಂತಹದ್ದನ್ನು ನೀವು ತಿಳ್ಕೊಂಡ್ಬಿಟ್ರಿ ಅಂತಂದ್ರೆ ಈ ಜಗತ್ತಿನೊಳಗೆ ಯಾರೂ ಕೂಡ ದೊಡ್ಡವರಲ್ಲ, ಯಾರೂ ಕೂಡ ಸಣ್ಣವರಲ್ಲ, ಅವರೆಲ್ಲರೂ ಕೂಡ ಅಯ್ಯಪ್ಪ ಸ್ವಾಮಿಯ ಭಕ್ತರು ಅನ್ನೋದನ್ನು ನೀವು ಪ್ರತಿಯೊಬ್ಬರು ತಿಳ್ಕೊಂಡು ನಡೆದು ಬಿಟ್ಟರೆ ಸಾಕು. ಇದು ನಿಜವಾಗ್ಲೂ ಕೂಡ ಅಯ್ಯಪ್ಪ ಸ್ವಾಮಿಯ ಮಹಾಸಂಗಮ ಆಗೋದರಲ್ಲಿ ಯಾವ ಸಂದೇಹನೂ ಕೂಡ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಿಜವಾಗ್ಲೂ ಕೂಡ ಈ ಕಾರ್ಯಕ್ರಮ ಬಹಳ ದೊಡ್ಡ ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಿದೆ. ನಿಜವಾಗ್ಲೂ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅಭಿನಂದನೆಗಳನ್ನು ಸಲ್ಲುತ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಜವಾಗ್ಲೂ ಕೂಡ ನಾನು ಹೇಳುವುದಿಷ್ಟ, ಯಾರಿಗೆ ಅಯ್ಯಪ್ಪ ಸ್ವಾಮಿಯ ಮೇಲೆ ಶ್ರದ್ಧಾ ಭಕ್ತಿ ಇರ್ತದೋ ಅಂಥವರು ಮಾತ್ರ ಮಾಲೆಯನ್ನು ಹಾಕಿ ಆ ವ್ರತವನ್ನ ಸರಿಯಾಗಿ ನಡೆಸಿಕೊಂಡು ಹೋಗ್ರಿ. ಸುಮ್ಮನೆ ಶೋಕಿಗೆ ಹಾಕೊಂಡು ಆ ವ್ರತಕ್ಕೆ ಭಂಗ ತರೋದಾಗಿತ್ತು ಅಂತಂದ್ರೆ ಅದರ ಕಷ್ಟಗಳನ್ನು ನೀವು ಅನುಭವಿಸಲೇಬೇಕಾಗ್ತದೆ. ದೀಪವನ್ನು ನೋಡಿ ಸಂತೋಷ ಪಡಬೇಕೆ ಹೊರತು ದೀಪವನ್ನು ಮುಟ್ಟೋದಕ್ಕೆ ಹೋದ್ರೆ ಕೈ ಸುಟ್ಟುಕೊಳ್ಳೋದು ಸಹಜ. ಯಾಕಂತ ಕೇಳಿದ್ರೆ ಎಲ್ಲೋ ಒಂದು 4-6 ಮಂದಿ ದುಶ್ಚಟಗಳಿಗೆ ಬಲಿಯಾಗಿ ಅಯ್ಯಪ್ಪ ಸ್ವಾಮಿ ಮಾಲಿ ಹಾಕೊಂಡು ಬಿಡಿಸಿದ್ದು ಕುಡಿದು ಮಾಡಿದರೆ ಅದು ಒಬ್ಬರು ಮಾಡೋದಕ್ಕೆ ಸುಮಾರು 10 ಜನರಿಗೆ ಕಪ್ಪು ಚುಕ್ಕೆ ಬರುತ್ತದೆ. ಅದಕ್ಕೆ ಅಂತಹ ಕೆಟ್ಟ ಕೆಲಸಗಳನ್ನು ಮಾಡೋದಕ್ಕಿಂತಲೂ ದೂರದಿಂದ ನೋಡಿ ಕೈ ಮುಗಿದು ಬಹಳ ಚಲೋ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಭಕ್ತಿಯಿಂದ ನಮ್ಮನ್ನ ಪ್ರೀತಿಯಿಂದ ಬರಮಾಡಿಕೊಂಡಂತಹ ಎಲ್ಲ ಅಯ್ಯಪ್ಪ ಸ್ವಾಮಿ ಗುರುಗಳಿಗೂ, ಅಯ್ಯಪ್ಪ ಸ್ವಾಮಿಯ ಎಲ್ಲ ಶರಣ ಸದ್ಭಕ್ತರಿಗೂ ಕೂಡ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ನಮ್ಮನ್ನು ಕರೆಸಿದ್ದಕ್ಕಾಗಿ ಆ ಕೂಡಲ ಸಂಗಮನ